ಜಿಲ್ಲಾಧಿಕಾರಿಗೆ ಕಾದಿದೆ ಬಿಗ್ ಶಾಕ್. ಇಂದು ಟಿಆರ್ ಸ್ವಾಮಿಯನ್ನ ಬಂಧಿಸೋ ಸಾಧ್ಯತೆ ಇದೆ. ನಿನ್ನೆ ದಾಳಿಯ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿತ್ತು. ಹೀಗಾಗಿ ಟಿಆರ್ ಸ್ವಾಮಿಯನ್ನ ಬಂಧಿಸೋ ಸಾಧ್ಯತೆ ಇದೆ. ಏಕೆಂದ್ರೆ ಸಾಕಷ್ಟು ರೀತಿಯಲ್ಲಿ ಅವರ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ಮಾಡಿದಾಗ ಅಕ್ರಮಗಳು ಕೂಡ ಬಯಲಿಗೆ ಬಂದಿದೆ. ಇಂದು ಕಚೇರಿಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಲಾಗಿದೆ. ಸಾಕ್ಷ್ಯ ನಾಶ ಆರೋಪದಲ್ಲಿ ಬಂಧಿಸೋ ಸಾಧ್ಯತೆ ಇದೆ. ನಿನ್ನೆ ಹಣದ ಚೀಲವನ್ನ ಹೊರಗಡೆ ಎಸೆದಿದ್ರು ಟಿಆರ್ ಸ್ವಾಮಿ ಅವರು. ಹೀಗಾಗಿ ಬಂಧನದ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಅವರು ಹೊರಗಡೆ ಇದ್ರೆ ಸಾಕ್ಷ್ಯ ನಾಶದ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಟಿಆರ್ ಸ್ವಾಮಿಯನ್ನ ಬಂಧಿಸೋ ಸಾಧ್ಯತೆ ಕಂಡು ಬರ್ತಾ ಇದೆ. ಇಂದು ಎಸಿಬಿ ಕಚೇರಿಗೆ ಹಾಜರಾದ ಹಾಗೆ ಅವರನ್ನ ಬಂಧಿಸೋ ಸಾಧ್ಯತೆ ಇದೆ. ಸಾಕಷ್ಟು ಕಡೆಗಳಲ್ಲಿ ಗೌಡಯ್ಯ ಅಕ್ರಮ ಆಸ್ತಿ ಮಾಡಿರುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಬಿಡಿಎ ಕಚೇರಿಯ ಕೆಲವು ಆಪ್ತರ ಹೆಸರಿನಲ್ಲೂ ಕೂಡ ಬೇನಾಮಿಯನ್ನ ಆಸ್ತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಡಿಎ ಸಿಬ್ಬಂದಿಯನ್ನ ಕೂಡ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ. ಯಾಕಂದ್ರೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತೂ ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಬಿಡಿಎ ಕೇಂದ್ರ ಕಚೇರಿಯಲ್ಲಿ ಎಸಿಬಿ ತಪಾಸಣೆಯನ್ನ ಮಾಡುವಂತಹ ಸಾಧ್ಯತೆ ಇದೆ.